ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೇಳುವಂತ ಈ ಕಥೆನ ತುಂಬಾ ಹುಷಾರಾಗಿ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಈ ಕಥೆ ನಿಮಗೆ ಜೀವನದಲ್ಲಿ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಕಥೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನಿಗೆ ಜೀವನದಲ್ಲಿ ಯಾವ ಕೊರತೆನೂ ಇರಲಿಲ್ಲ. ಬೇಕಾಗಿರುವುದಕ್ಕಿಂತ ಎಲ್ಲವೂ ಹೆಚ್ಚಾಗಿತ್ತು. ಯಾವ ವ್ಯಾಪಾರ ಮಾಡಿದರೂ ಹೆಚ್ಚು ಲಾಭ ಬರುತ್ತಿತ್ತು. ಆ ವ್ಯಾಪಾರಿ ಅವನ ತಂದೆಯ ಮಾತನ್ನು ಎಂದೂ ಕೂಡ ಮೀರುತ್ತಿರಲಿಲ್ಲ. ಅವನ ತಂದೆ ಅವನಿಗೆ 4 ವಿಷಯಗಳನ್ನು ಹೇಳಿದ್ದರು. ಆ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಕಾರಣ ಆ ವ್ಯಾಪಾರಿ ಅಷ್ಟೊಂದು ದೊಡ್ಡ ಶ್ರೀಮಂತನಾಗಿದ್ದ. ಕಾಲ ಕಳೆಯಿತು. ವ್ಯಾಪಾರಿಗೆ ವಯಸ್ಸಾಯಿತು. ಒಂದು ದಿನ ಆ ವ್ಯಾಪಾರಿ ಅವನ ಮನಸ್ಸಿನಲ್ಲಿ, ಈಗ ನನಗೆ ವಯಸ್ಸಾಗಿದೆ, ಯಾವ ಕ್ಷಣ ಬೇಕಾದರೂ ನಾನು ಸಾಯಬಹುದು. ನನ್ನ ಮಗ ತುಂಬಾನೇ ಅಮಾಯಕ. ಅವನಿಗೆ ವ್ಯಾಪಾರ ಮಾಡುವಷ್ಟು ಬುದ್ಧಿ ಇಲ್ಲ, ಲೋಕಜ್ಞಾನ ಸ್ವಲ್ಪನೂ ಇಲ್ಲ. ಯಾವ ರೀತಿ ಬದುಕುತ್ತಾನೋ ಏನೋ ಎಂದು ಯೋಚಿಸಿದ. ಕೂಡಲೇ ಮಗನನ್ನು ಕರೆದು, ನೋಡಪ್ಪ, ಈಗ ನನಗೆ ವಯಸ್ಸಾಗಿದೆ, ಇವತ್ತೋ ನಾಳೆನೋ ಸತ್ತೋಗ್ತೀನಿ. ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ನನ್ನ ತಂದೆ ನನಗೆ 4 ವಿಷಯಗಳನ್ನು ಹೇಳಿದ್ದರು. ಅವುಗಳನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಂಡ ಕಾರಣ ಇದುವರೆಗೂ ನಾನು ಯಾವ ಕಷ್ಟನೂ ಅನುಭವಿಸಲಿಲ್ಲ. ಈ ನಗರದಲ್ಲೇ ಒಬ್ಬ ದೊಡ್ಡ ಶ್ರೀಮಂತನಾಗಿ ಬದುಕಿದೆ. ಆ 4 ವಿಷಯಗಳು ಈಗ ನಿನಗೆ ಹೇಳ್ತೀನಿ. ನೀನು ಕೂಡ ಅವುಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ನನಗಿಂತಲೂ ಚೆನ್ನಾಗಿ ಬದುಕಬಲ್ಲೆ. ಹಾಗಾಗಿ ಗಮನವಿಟ್ಟು ನಾನು ಹೇಳುವ ವಿಷಯಗಳನ್ನು ಕೇಳಿಸಿಕೊ. ಮೊದಲನೆಯದು, ನೀನು ವ್ಯಾಪಾರಕ್ಕೆ ಹೋಗುವಾಗ ನೆರಳಿನಲ್ಲೇ ಹೋಗಬೇಕು, ನೆರಳಿನಲ್ಲೇ ಬರಬೇಕು. ಎರಡನೆಯದು, ನಮ್ಮ ಮನೆಯ ಸುತ್ತಲೂ ಪ್ರಾಣಿಗಳ ಚರ್ಮದಿಂದ ಗೋಡೆ ಕಟ್ಟಬೇಕು. ಮೂರನೆಯದು, ಯಾವಾಗಲೂ ಸಿಹಿಯಾಗಿ ತಿನ್ನಬೇಕು. ನಾಲ್ಕನೆಯದು, ನಿನ್ನ ಹೆಂಡತಿಯನ್ನು ಯಾವಾಗಲೂ ಕಟ್ಟಿರಬೇಕು. ಈ 4 ವಿಷಯಗಳನ್ನು ತಪ್ಪದೆ ಜೀವನದಲ್ಲಿ ಅಳವಡಿಸಿಕೋ ಎಂದು ಹೇಳಿದರು. ಮಗ ತಂದೆಯ ಮಾತುಗಳು ಮರೆತು ಹೋಗಬಾರದು ಎಂದು ಒಂದು ಕಾಗದದಲ್ಲಿ ಕೂಡ ಬರೆದಿಟ್ಟುಕೊಂಡ. ಕಾಲ ಕಳೆಯಿತು. ವ್ಯಾಪಾರಿ ಸತ್ತು ಹೋದ. ಅದರ ನಂತರ ಅವನ ಮಗ ತಂದೆ ಹೇಳಿದಂತ 4 ವಿಷಯಗಳನ್ನು ಆಚರಿಸುವುದು ಶುರು ಮಾಡಿದ. ಅವನ ತಂದೆ ಹೇಳಿದ ಮೊದಲನೇ ವಿಷಯ, ವ್ಯಾಪಾರಕ್ಕೆ ಹೋಗುವಾಗ ನೆರಳಿನಲ್ಲೇ ಹೋಗಬೇಕು, ನೆರಳಿನಲ್ಲೇ ಬರಬೇಕು. ಅದಕ್ಕಾಗಿ ಅವನು ಮನೆಯಿಂದ ಅಂಗಡಿಯವರೆಗೂ ಶಾಮಿಯಾನ ಹಾಕಿಸಿದ. ಎರಡನೇ ವಿಷಯ, ಪ್ರಾಣಿಗಳ ಚರ್ಮದಿಂದ ಗೋಡೆ ಕಟ್ಟಬೇಕು. ಅದಕ್ಕಾಗಿ ಅವನು ಇರುವ ಗೋಡೆಯನ್ನು ಉರುಳಿಸಿ ಪ್ರಾಣಿಗಳ ಚರ್ಮದಿಂದ ಮನೆ ಸುತ್ತಲೂ ಹೊಸದಾಗಿ ಗೋಡೆ ನಿರ್ಮಿಸಿದ. ಇದರಿಂದ ಅಕ್ಕಪಕ್ಕದ ಮನೆಯವರು ಅವನ ಜೊತೆ ಗಲಾಟೆಗೂ ಕೂಡ ಬಂದರು. ಚರ್ಮ ತುಂಬಾನೇ ವಾಸನೆ ಬರುತ್ತಿದೆ, ನಮ್ಮಿಂದ ಇಲ್ಲಿ ವಾಸ ಮಾಡಲು ಆಗುತ್ತಿಲ್ಲ ಅಂದರು. ಆದರೆ ಅವನು ಮಾತ್ರ, ಇದು ನನ್ನ ಮನೆ, ನನ್ನ ಜಾಗ, ನನ್ನಿಷ್ಟ. ನನ್ನ ತಂದೆ ಇದನ್ನೇ ಹೇಳಿದ್ದಾರೆ, ನಾನು ಇದನ್ನೇ ಮಾಡುತ್ತೇನೆ ಎಂದು ಹೇಳಿದ. ಇನ್ನು ಮೂರನೇ ವಿಷಯ, ಕೇವಲ ಸಿಹಿ ಪದಾರ್ಥ ಮಾತ್ರ ತಿನ್ನಬೇಕು. ಅವನು ಅಂದಿನಿಂದ ಯಾವ ಖಾರದ ಪದಾರ್ಥ ಕೂಡ ತಿನ್ನದೆ ಬರೀ ಸಿಹಿ ಪದಾರ್ಥಗಳನ್ನು ಮಾತ್ರವೇ ತಿನ್ನುತ್ತಿದ್ದ. ಇನ್ನು ನಾಲ್ಕನೇ ವಿಷಯ, ಹೆಂಡತಿಯನ್ನು ಕಟ್ಟಿಡಬೇಕು. ಹಾಗಾಗಿ ಅವನು ಪ್ರತಿದಿನ ಹೆಂಡತಿಯನ್ನು ಹಗ್ಗದಿಂದ ಕಟ್ಟಿ ಹೋಗುತ್ತಿದ್ದ. ಇದೇ ರೀತಿ ಕೆಲ ದಿನಗಳು ಕಳೆಯಿತು. ನಿಧಾನವಾಗಿ ಅವನ ಜೀವನದಲ್ಲಿ ಕಷ್ಟಕಾಲ ಶುರುವಾಯಿತು. ವ್ಯಾಪಾರ ಕೂಡ ನಷ್ಟದಲ್ಲಿ ನಡೆಯುತ್ತಿತ್ತು. ಮೊದಲಿನ ತರ ಜನರು ವ್ಯಾಪಾರ ಮಾಡಲು ಬರುತ್ತಿರಲಿಲ್ಲ. ಅವನು ಕೂಡ ಬೇಕಾದಾಗ ಮಾತ್ರ ಅಂಗಡಿ ತೆಗೆಯುತ್ತಿದ್ದ. ಅವನಿಗೆ ವ್ಯಾಪಾರದ ಮೇಲೆ ಶ್ರದ್ಧೆ ಕೂಡ ಹೊರಟು ಹೋಯಿತು. ಅವನ ತಂದೆ ಎಷ್ಟೋ ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಂತ ವ್ಯಾಪಾರವನ್ನ ಮಗ ಕೆಲವೇ ತಿಂಗಳಿನಲ್ಲಿ ನಷ್ಟಕ್ಕೆ ಗುರಿಯಾಗಿಸಿದ. ಇತ್ತ ಪ್ರಾಣಿ ಚರ್ಮದಿಂದ ಕಟ್ಟಿದ ಗೋಡೆ ಕಾರಣದಿಂದ ತುಂಬಾ ಕೆಟ್ಟ ದುರ್ವಾಸನೆ ಬರುತ್ತಿತ್ತು. ಹಾಗಾಗಿ ಅವನ ಮನೆ ಸುತ್ತ ಇದ್ದವರು ಮನೆ ಖಾಲಿ ಮಾಡಿ ದೂರ ಹೊರಟು ಹೋದರು. ಒಂದೆಡೆ ಕೆಟ್ಟ ವಾಸನೆ, ಇನ್ನೊಂದೆಡೆ ಇವನ ಅಹಂಕಾರ,
ಇನ್ನೊಂದೆಡೆ ವ್ಯಾಪಾರದಲ್ಲಿ ನಷ್ಟ. ಹಾಗಾಗಿ ಬಂಧುಗಳು ಕೂಡ ಅವನನ್ನು ದೂರ ಇಟ್ಟರು. ಇನ್ನು ಅತಿಯಾಗಿ ಸಿಹಿ ತಿನ್ನುತ್ತಿದ್ದುದರಿಂದ ಅವನು ತುಂಬಾನೇ ತೂಕ ಹೆಚ್ಚಿಸಿಕೊಂಡ. ಆರೋಗ್ಯ ಕೂಡ ಹಾಳಾಯಿತು. ಇನ್ನು ಚಿಕಿತ್ಸೆಗೂ ಕೂಡ ತುಂಬಾನೇ ಹಣ ಖರ್ಚಾಯಿತು. ಇನ್ನು ಯಾವಾಗಲೂ ಹೆಂಡತಿಯನ್ನ ಹಗ್ಗದಿಂದ ಕಟ್ಟಿ ಹಾಕುತ್ತಿದ್ದುದರಿಂದ ಅವಳು ಕೂಡ ಅವನನ್ನ ಬಿಟ್ಟು ತವರು ಮನೆಗೆ ಹೊರಟು ಹೋದ್ಲು. ತಂದೆ ಹೇಳಿದ ಆ 4 ವಿಷಯಗಳು ಕೇಳಿದ ಕಾರಣ ಈಗ ಅವನ ಹತ್ತಿರ ಹಣವಿಲ್ಲ, ಆರೋಗ್ಯವಿಲ್ಲ, ಬಂಧುಗಳಿಲ್ಲ, ಹೆಂಡತಿ ಕೂಡ ಇಲ್ಲ. ಇನ್ನು ಪ್ರತಿದಿನ ತಂದೆಯ ಫೋಟೋ ಮುಂದೆ ನಿಂತುಕೊಂಡು ಬೈಯೋಕೆ ಶುರು ಮಾಡಿದ. ನೀನು ನನ್ನ ಜೀವನವನ್ನು ಪೂರ್ತಿಯಾಗಿ ಹಾಳು ಮಾಡಿದೆ. ನೀನು ಹೇಳಿದ 4 ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಕಾರಣ ಇಂದು ನನ್ನ ಜೀವನವೇ ಹಾಳಾಯಿತು. ನಿನ್ನ ಮಾತು ಕೇಳದೆ ಹೋಗಿದ್ದರೆ ಇವತ್ತು ನನ್ನ ಹತ್ತಿರ ಎಲ್ಲವೂ ಇರುತ್ತಿತ್ತು ಎಂದು ಪ್ರತಿದಿನ ತಂದೆಯನ್ನು ಬೈಯುತ್ತಿದ್ದ. ಒಂದು ದಿನ ವ್ಯಾಪಾರಕ್ಕಾಗಿ ಹೊರಗೆ ಹೋದಾಗ ಅವನಿಗೊಬ್ಬರು ಸನ್ಯಾಸಿ ಕಾಣಿಸಿದರು. ಕೂಡಲೇ ಅವನು ಆ ಸನ್ಯಾಸಿ ಕಾಲಿನ ಮೇಲೆ ಬಿದ್ದು ಜೋರಾಗಿ ಅಳುತ್ತಾ, ಸ್ವಾಮಿ, ನನ್ನ ತಂದೆ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟರು. ಅವರು ಸಾಯುವ ಮುಂಚೆ ನನಗೆ 4 ವಿಷಯಗಳನ್ನು ಹೇಳಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊ. ನೀನು ನನಗಿಂತಲೂ ಚೆನ್ನಾಗಿ ಬದುಕುತ್ತೀಯಾ ಎಂದು ಹೇಳಿದರು. ನಾನು ಹುಚ್ಚನಂತೆ ಅದನ್ನು ನಂಬಿ ಮೋಸ ಹೋದೆ. ಈಗ ನನ್ನ ಹತ್ತಿರ ಹಣ, ಹೆಂಡತಿ, ಆರೋಗ್ಯ, ಬಂಧು ಮಿತ್ರರು ಯಾರೂ ಕೂಡ ಇಲ್ಲ. ಈಗ ನೀವೇ ನನ್ನನ್ನು ಕಾಪಾಡಬೇಕು ಎಂದು ಅತ್ತುಕೊಂಡ. ಆಗ ಸನ್ಯಾಸಿ, ಏನಪ್ಪ, ತಾಳ್ಮೆಯಿಂದ ನಿನ್ನ ತಂದೆ ಹೇಳಿದ ಆ 4 ವಿಷಯಗಳು ನನಗೆ ಹೇಳು ಎಂದು ಕೇಳಿದರು. ಅವನು ಅದೇ ರೀತಿ ತಂದೆ ಹೇಳಿದ 4 ವಿಷಯಗಳನ್ನು ಸನ್ಯಾಸಿಗೆ ಹೇಳಿದ. ಅವನ ಮಾತನ್ನು ಕೇಳಿಸಿಕೊಂಡ ಸನ್ಯಾಸಿ ಜೋರಾಗಿ ನಗುತ್ತಾ, ಏನಪ್ಪ, ನೀನು ನಿಜಕ್ಕೂ ಮುಠಾಳನೆ. ನಿನ್ನ ತಂದೆ ಈ ಇಡೀ ಪ್ರಪಂಚದಲ್ಲಿರುವ ಜ್ಞಾನವನ್ನು ಈ 4 ವಿಷಯಗಳಲ್ಲಿ ತಿಳಿಸಿದ್ದಾರೆ. ಆದರೆ ಮುಠಾಳನಾದ ನೀನು ಅದನ್ನು ಅರ್ಥ ಮಾಡಿಕೊಳ್ಳದೆ ಈ ರೀತಿ ಎಡವಟ್ಟು ಮಾಡಿಕೊಂಡೆ. ನಿನ್ನ ತಂದೆ ಅಂದುಕೊಂಡಿದ್ದರೆ ಸಾಧಾರಣ ಭಾಷೆಯಲ್ಲಿ ಆ 4 ವಿಷಯಗಳನ್ನು ನಿನಗೆ ವಿವರಿಸುತ್ತಿದ್ದರು. ಆದರೆ ಆಗ ನೀನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಮಾತ್ರ ಉಳಿಯುತ್ತಿದ್ದೆ. ನೀನು ಶ್ರೇಷ್ಠವಾದ ವ್ಯಕ್ತಿ ಆಗಬೇಕು ಅನ್ನುವ ಕಾರಣದಿಂದ ನಿನ್ನ ತಂದೆ ಒಗಟಿನ ಭಾಷೆಯಲ್ಲಿ 4 ವಿಷಯಗಳನ್ನು ಹೇಳಿದ್ದರು. ನೀನದನ್ನು ಯಾರಾದರೂ ಪಂಡಿತರನ್ನು ಭೇಟಿಯಾಗಿ ತಿಳಿದುಕೊಳ್ಳುತ್ತೀಯಾ ಅಥವಾ ಬುದ್ಧಿಶಕ್ತಿ ಉಪಯೋಗಿಸಿ ಅದನ್ನು ಭೇದಿಸುತ್ತೀಯಾ ಅಂದುಕೊಂಡಿದ್ದರು. ಆದರೆ ಅದೆರಡೂ ಕೂಡ ಸುಳ್ಳಾಯಿತು. ಇಷ್ಟೊಂದು ಜ್ಞಾನವನ್ನು ಈ ಕಾಗದದಲ್ಲಿ ಹಿಡಿದುಕೊಂಡು ಒಬ್ಬ ಹುಚ್ಚನಂತೆ ಊರೂರು ಅಲೆಯುತ್ತಿದ್ದೀಯ. ಈಗಲೂ ಸಮಯ ಮಿಂಚಿಲ್ಲ. ನಿನ್ನ ತಂದೆಯ 4 ವಿಷಯಗಳು ವಿವರಿಸುತ್ತೇನೆ, ಶ್ರದ್ಧೆಯಿಂದ ಕೇಳು. ನಿನ್ನ ತಂದೆ ಹೇಳಿದಂತ ಮೊದಲನೇ ವಿಷಯ, ವ್ಯಾಪಾರಕ್ಕೆ ಹೋಗುವಾಗ ನೆರಳಿನಲ್ಲಿ ಹೋಗು, ನೆರಳಿನಲ್ಲಿ ಬಾ. ಇದರ ಅರ್ಥ, ಸೂರ್ಯ ಹುಟ್ಟುವ ಮುಂಚೆ ವ್ಯಾಪಾರಕ್ಕೆ ಹೋಗು, ಸೂರ್ಯ ಮುಳುಗಿದ ನಂತರ ಮನೆಗೆ ಬಾ ಎಂದು. ಇದರಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತೀಯ, ವ್ಯಾಪಾರಕ್ಕಾಗಿ ಹೆಚ್ಚು ಕಷ್ಟ ಪಡುತ್ತೀಯ, ವ್ಯಾಪಾರದ ಮೇಲೆ ಶ್ರದ್ಧೆ ಇಡುತ್ತೀಯ. ವ್ಯಾಪಾರ ಅಭಿವೃದ್ಧಿ ಮಾಡಲು ಹೊಸ ಹೊಸ ಆಲೋಚನೆಗಳು ಮಾಡುತ್ತೀಯ. ಆದರೆ ನೀನು ಮನೆಯಿಂದ ಅಂಗಡಿಯವರೆಗೂ ಶಾಮಿಯಾನ ಹಾಕಿಸಿಕೊಂಡು ಬೇಕಾದಾಗ ಅಂಗಡಿಗೆ ಹೋಗಿ ಬೇಕಾದಾಗ ಮನೆಗೆ ಬರುತ್ತಿದ್ದೆ. ಯಾಕಂದ್ರೆ ಯಾವಾಗಲೂ ನಿನಗೆ ನೆರಳು ಇತ್ತಲ್ವಾ, ಅದಕ್ಕಾಗಿ. ಇದರಿಂದ ನಿನ್ನ ವ್ಯಾಪಾರ ಪೂರ್ತಿಯಾಗಿ ಹಾಳಾಯಿತು. ಇನ್ನು ನಿನ್ನ ತಂದೆ ಹೇಳಿದ ಎರಡನೇ ವಿಷಯ, ಮನೆ ಸುತ್ತಲೂ ಪ್ರಾಣಿ ಚರ್ಮದಿಂದ ಗೋಡೆ ಕಟ್ಟು. ಇದರರ್ಥ ಯಾವುದೋ ಪ್ರಾಣಿಗಳನ್ನು ಕೊಂದು ಮನೆಯ ಗೋಡೆ ಉರುಳಿಸಿ ಚರ್ಮದಿಂದ ಗೋಡೆ ಕಟ್ಟು ಅಂತಲ್ಲ. ಬದಲಾಗಿ ಮನೆಯಲ್ಲಿ ನಾಯಿ, ಬೆಕ್ಕು, ಹಸು, ಎಮ್ಮೆ, ಮೇಕೆ, ಕುರಿ ಮುಂತಾದ ಪ್ರಾಣಿಗಳನ್ನು ಬೆಳೆಸು ಎಂದು. ಮನೆಯಲ್ಲಿ ನಾಯಿ ಇದ್ದರೆ ನಿನ್ನ ಮನೆಯನ್ನು ಯಾವಾಗಲೂ ಅದು ಕಾವಲು ಕಾಯುತ್ತೆ. ಬೆಕ್ಕು ಇದ್ದರೆ ನಿನ್ನ ಮನೆಯಲ್ಲಿ ಗೆದ್ದಲು, ಇಲಿಗಳು, ಕೀಟಗಳು ಬರದಂತೆ ಕಾಪಾಡುತ್ತದೆ. ಹಸು, ಎಮ್ಮೆ, ಮೇಕೆ, ಕುರಿ ಇದ್ದರೆ ಅವು ಹಾಲು ಕೊಡುವ ಮೂಲಕ ಇನ್ನಷ್ಟು ಹೆಚ್ಚು ಲಾಭ ತಂದುಕೊಡುತ್ತದೆ.
ಆದರೆ ನೀನು ಪ್ರಾಣಿ ಚರ್ಮದಿಂದ ಗೋಡೆ ಕಟ್ಟಿದ ಕಾರಣ ನಿನ್ನ ಅಕ್ಕಪಕ್ಕದವರು ಮನೆ ಖಾಲಿ ಮಾಡಿ ಹೊರಟು ಹೋದರು. ಆ ದುರ್ವಾಸನೆಯನ್ನು ಪ್ರತಿದಿನ ಎಳೆದುಕೊಂಡು ನಿನ್ನ ಆರೋಗ್ಯ ಕೂಡ ಹಾಳಾಯಿತು. ಜೊತೆಗೆ ಹೊಲಸು ಇದ್ದುದರಿಂದ ದೇವತೆಗಳು ಕೂಡ ನಿನ್ನ ಮನೆಗೆ ಬರದಂತಾದರು. ಇನ್ನು ನಿನ್ನ ತಂದೆ ಹೇಳಿದ ಮೂರನೇ ವಿಷಯ, ಪ್ರತಿದಿನ ಸಿಹಿಯಾಗಿ ಊಟ ಮಾಡು. ಇದರ ಅರ್ಥ ಕೇವಲ ನಿನಗೆ ಹಸಿವಾದಾಗ ಮಾತ್ರ ಊಟ ಮಾಡು. ನಿನಗೆ ಹಸಿವಿಲ್ಲ ಅಂದಾಗ ನಿನ್ನ ಕಣ್ಣ ಮುಂದೆ ಯಾವ ಆಹಾರ ಇದ್ದರೂ ಕೂಡ ಅದನ್ನು ನೀನು ಮುಟ್ಟಬೇಡ. ಹಸಿದವನಿಗೆ ಗಂಜಿಯಾಗಲಿ ಒಣಗಿ ಹೋದ ರೊಟ್ಟಿಯಾಗಲಿ ಸಿಹಿಯಾಗಿ ಅಮೃತದಂತೆ ಕಾಣಿಸುತ್ತದೆ. ಹೊಟ್ಟೆ ತುಂಬಿದವನಿಗೆ ಪರಮಾನ್ನ ಕೊಟ್ಟರೂ ಕಹಿಯಾಗಿರುತ್ತದೆ. ಆದರೆ ನೀನು ಪೂರ್ತಿಯಾಗಿ ಸಿಹಿ ಪದಾರ್ಥ ಮಾತ್ರ ತಿಂದು ಪೂರ್ತಿಯಾಗಿ ಆರೋಗ್ಯ ಕೆಡಿಸಿಕೊಂಡೆ. ಇನ್ನು ನಿನ್ನ ತಂದೆ ಹೇಳಿದ ನಾಲ್ಕನೇ ವಿಷಯ, ನಿನ್ನ ಹೆಂಡತಿಯನ್ನು ಯಾವಾಗಲೂ ಕಟ್ಟಿಡು. ಹೆಂಡತಿಯನ್ನು ಕಟ್ಟಿಡು ಅಂದರೆ ಹಗ್ಗ ತಂದು ಅವಳನ್ನು ಕಟ್ಟಿ ಕೂರಿಸುವಂತಲ್ಲ. ವ್ಯಾಪಾರದ ಮೇಲೆ ಶ್ರದ್ಧೆ ತೋರಿಸಿ ಹೆಂಡತಿಯ ಮೇಲೆ ಶ್ರದ್ಧೆ ಬಿಡಬೇಡ. ಅವಳನ್ನು ನಿನ್ನ ಪ್ರೀತಿಯಿಂದ ಕಟ್ಟಿಡು. ಜೀವನ ಪರ್ಯಂತ ಅವಳನ್ನು ಬಿಡಬೇಡ. ನಿನ್ನ ಪ್ರೀತಿಯಲ್ಲಿ ಬಂಧಿಸು. ಗಂಡ ಹೆಂಡತಿಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೋ ಅದು ಅವಳ ಮುಖದಲ್ಲಿರೋ ಸಂತೋಷದಲ್ಲಿ ಕಾಣಿಸುತ್ತದೆ. ಗಂಡ ಹೆಂಡತಿಯನ್ನು ಸಂತೋಷವಾಗಿ ಇಟ್ಟುಕೊಂಡರೆ ಅವಳು ಮನೆಯನ್ನು ಸಂತೋಷವಾಗಿ ಆರೋಗ್ಯವಾಗಿ ಇಟ್ಟುಕೊಳ್ಳುತ್ತಾಳೆ. ಹಾಗಾಗಿ ಅವಳನ್ನು ಸಂತೋಷದಲ್ಲಿ ಕಟ್ಟಿಡು ಎಂದು. ಆದರೆ ನೀನು ನಿನ್ನ ಹೆಂಡತಿಯನ್ನು ಪ್ರಾಣಿಯಂತೆ ಪ್ರತಿದಿನ ಕಟ್ಟಿಹಾಕುತ್ತಿದ್ದೆ. ಇನ್ನು ನಿನ್ನನ್ನು ಬಿಟ್ಟು ಹೋಗದೆ ಅವಳು ಬೇರೇನು ತಾನೇ ಮಾಡುತ್ತಾಳೆ. ಒಂದು ಮನೆ ಉದ್ಧಾರವಾಗಬೇಕು ಅಂದರೆ ಆ ಮನೆಯಲ್ಲಿ ಗೃಹಿಣಿ ಇರಬೇಕು. ಹಾಗಾಗಿ ನೀನು ಉದ್ಧಾರವಾಗಲು ಮೊದಲು ನಿನ್ನ ಹೆಂಡತಿಯ ಬಳಿ ಕ್ಷಮೆ ಕೇಳಿ ಅವಳನ್ನು ಮನೆಗೆ ಕರೆದುಕೊಂಡು ಬಾ. ಪ್ರೀತಿಯಿಂದ ನೋಡಿಕೊ. ಹೆಂಡತಿ ಬಂದ ಮೇಲೆ ಆಕೆ ಆರೋಗ್ಯಕರವಾದ ರುಚಿಕರವಾದ ಅಡುಗೆ ತಯಾರಿಸಿ ಕೊಡುತ್ತಾಳೆ. ಅದನ್ನು ತಿಂದು ನಿನ್ನ ಆರೋಗ್ಯ ಸರಿಪಡಿಸಿಕೊ. ಮೂರನೆಯದು, ಮನೆಯಲ್ಲಿ ಕೆಲವು ಪ್ರಾಣಿಗಳನ್ನು ಬೆಳೆಸು. ಮೊದಲು ಆ ಚರ್ಮದಿಂದ ಕಟ್ಟಿರುವ ಗೋಡೆಯನ್ನು ಕಿತ್ತು ಹಾಕು. ನಾಲ್ಕನೆಯದು, ಆ ಶಾಮಿಯಾನ ಕಿತ್ತು ಹಾಕಿ ಸೂರ್ಯ ಹುಟ್ಟಿದಾಗ ವ್ಯಾಪಾರಕ್ಕೆ ಹೋಗಿ ಸೂರ್ಯ ಮುಳುಗಿದ ಮೇಲೆ ಮನೆಗೆ ಹೋಗು. ಕೆಲವೇ ದಿನಗಳಲ್ಲಿ ನಿನ್ನ ಆರೋಗ್ಯ, ವ್ಯಾಪಾರ, ಗೌರವ, ಮರ್ಯಾದೆ ಯಾವ ರೀತಿ ಬೆಳೆಯುತ್ತದೆ ನೋಡು ಎಂದು ಹೇಳಿ ಸನ್ಯಾಸಿ ಹೊರಟು ಹೋದರು. ನೋಡಿದ್ರಲ್ಲ ಸ್ನೇಹಿತರೆ, ಇದು ನಾವು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೂ ಕೂಡ ಎಷ್ಟೋ ಉಪಯೋಗವಾಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.